ವೆಲ್ಕಮ್ ಟು ಅರುಣೋದಯ ಚಾನೆಲ್. ಎಸ್ ಎಲ್ ಭೈರಪ್ಪರವರ ನಿರಾಕರಣೆ ಎಪಿಸೋಡ್ 4ಕ್ಕೆ ಸ್ವಾಗತ. ನರೇರೆ ಅವರು ಬಾಂಬೆ ಸೆಂಟ್ರಲ್ನಿಂದ ಗಾಡಿಗೆ ಹತ್ತಿಸಿ ಅಲ್ಲಿಂದ ಆಫೀಸ್ಗೆ ಹೊರಟ. ಅದಾದ 8ನೇ ದಿನ 6 ಜನ ದಡುತಿ ಆಸಾಮಿಗಳು ಇವನ ಮನೆ ಹುಡುಕಿಕೊಂಡು ಬಂದರು. ಅವರಲ್ಲಿ ಇಬ್ಬರು ದತ್ತು ಒಪ್ಪಂದ ಅದರ ತಮ್ಮಂದಿರಂತೆ. ನಮ್ಮಣ್ಣನಿಗೆ ದತ್ತು ಬೇಕಿದ್ದರೆ ನಮ್ಮ ಮಕ್ಕಳಲ್ಲಿ ಯಾರಾದರನ್ನು ತಗೊಳ್ಳಿಕೊಳ್ಳಿ, ಅವನು ಕೇಳಿದ ಅಂತ ನೀವು ಕೊಟ್ಟಿದ್ದರೆ ಸಾವಧಾನ್. ನಾವು ಹೀಗೆಲ್ಲ ಹೇಳಿದ್ದೇವೆ, ನಿಮ್ಮ ಹುಡುಗ 3 ತಿಂಗಳ ಮೇಲೆ ಬದುಕೊಲ್ಲ, ಅವನಿಗೆ ವಿಷ ಹಾಕಿ ಬಿಡ್ತೇವೆ, ಇಲ್ಲದಿದ್ದರೆ ಡಕಾಯಿತಿಗಳ ಹಾರಿಸಿಕೊಂಡು ಹೋಗ್ತಾರೆ. ತಾವು ಹಾಗೆ ಮಾಡುವುದಾಗಿ ಅವರು 100 ಸಲ ಹೇಳಿದರಂತೆ. ಮಹಾಕಾಲೇಶ್ವರ ಮೇಲೆ ಆಣೆ ಮಾಡಿ ಹೇಳಿದರು. ಉಳಿದ 4 ಸಭ್ಯಗೃಹಸ್ಥರು, ನಿಮ್ಮ ಹುಡುಗ ಬದುಕಬೇಕು ಅಂತ ಕೊಡ್ತೀರೋ, ಸಾಯಬೇಕು ಅಂತ ನೂಗ್ತೀರೋ? ನೀವು ಇನ್ಸಾನ್ ಜನ, ಮಗ ಅಂದರೆ ನಿಮಗೇನು ಪ್ರೀತಿ ಕಡಿಮೆ ಇಲ್ಲ, ನಮಗೆ ಕೊಡೋಕ್ಕಾಗಲ್ಲ ಅಂತ ಕಾಗದ ಬರೆದು ಹಾಕಿ ಎಂದು ಸಾಮದಿಂದ ಬುದ್ಧಿ ಹೇಳಿದರು. ಆ 4 ತಮ್ಮ ಸಂಗಡ ಬಂದಿದ್ದ 2 ಕಡೆಯವರು ಎಂಬುದು ಸ್ಪಷ್ಟವಾಗಿಯೇ ಆಗಿತ್ತು. ತನ್ನ ಮಗನ ಕ್ಷೇಮದ ದೃಷ್ಟಿಯಿಂದ ಅವರು ಹೇಳಿದಂತೆ ಮಾಡುವುದೇ ಸರಿ ಎಂದು ನರಹರಿಗೆ ತೋಚಿತು. ಅವರು ಎದುರಿಗೆ ಒಂದು ಕಾಗದ ಬರೆದು ಪೋಸ್ಟ್ಗೆ ಹಾಕುವಂತೆ ಅವರ ಕೈಗೆ ಕೊಟ್ಟುಬಿಟ್ಟ. ಸಂಗಡ ಬಂದಿದ್ದ 4 ಗೃಹಸ್ಥರು ಗಣೇಶನ ತಲೆ ಮುಟ್ಟಿ 1000 ವರ್ಷ ಬದುಕು ಮಗು ಅಂತ ಆಶೀರ್ವಾದ ಮಾಡಿದರು. 2 ಸಹೋದರರು ತಲಾ 10 ರೂಪಾಯಿ ಕೊಟ್ಟರು. ಅವನು ಜೇಬಿಗೆ ಹಾಕಿ ಮಿಠಾಯಿ ತಗೋ ಅಂತ ಹೇಳಿದರು. ಈ ದುಡ್ಡು ಬ್ಯಾಡ ತಗೊಳ್ಳಿ ಎಂದು ನರಹರಿ ಬಲವಂತ ಮಾಡಿದರು. ನಮ್ಮ ಪ್ರೀತಿಗೆ ಕೊಟ್ಟಿದ್ದೇವೆ, ಅವನು ಬೇರೆಯಲ್ಲ, ನಮ್ಮ ಸ್ವಂತ ಮಕ್ಕಳ ಥರ ಅಂತ ಔದಾರ್ಯ ನುಡಿದು ಹೊರಟು ಹೋದರು. ಸಂಗಡಿಗರು ಹಿಂಬಾಲಿಸಿದರು. ಮನೆಗೆ ಜನಗಳು ಬಂದು ತಮ್ಮನ್ನು ನೋಡಿಕೊಂಡು ಹೋಗುವುದು ದೊಡ್ಡ 3 ಮಕ್ಕಳಿಗೆ ಅರ್ಥವಾಗಿ ಹೋಗಿತ್ತು. ತಂದೆ ತಮ್ಮನ್ನು ಕೊಡುವುದು ನಿಶ್ಚಯ ಎಂದುಕೊಂಡಳು ಭವಾನಿ. ಅವರು ಈ ವಿಷಯವಾಗಿ ಮತ್ತೆ ಒಂದು ದಿನವೂ ಮಾತನಾಡಿಲ್ಲ. ನಮ್ಮಣಬರ ಎಂಬ ತನಗೆ ತಿಳಿಯದ ವಿವರಣೆಗಳಲ್ಲಿ ಮನಸ್ಸಿನಲ್ಲಿ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು. ಅಪ್ಪ ಮನೆಯಲ್ಲಿದ್ದಾಗ ಹಿರಿಯ 3 ಈ ವಿಷಯವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ವಿಜಯ ಅಕ್ಕನಂತೆಯೇ ಅಂತರ್ಮುಖಿ ಸ್ವಭಾವದವನು. ತನ್ನೊಳಗೆ ಯೋಚಿಸುತ್ತಿದ್ದ. ಯೋಚನೆ ಮಾಡುವುದು ಕಷ್ಟವೆನಿಸಿದಾಗ ಅಥವಾ ಅದರಿಂದ ಅಳು ಬರುತ್ತದೆ ಅಂದಾಗ ಪೈಪತ್ರ ಹೋಗಿ ಆಟವಾಡಲು ಹೋಗುತ್ತಿದ್ದ. ಕೊಳಚೆ ಪ್ರದೇಶವಾಸಿಗಳಾದ ಮಕ್ಕಳಲ್ಲಿ 4-5 ಮಕ್ಕಳು ತುಂಬ ಗಂಭೀರ ಸ್ವಭಾವದವರು. ವಿಜಯ ಅವರ ಕೈಯಲ್ಲಿ ಗೋಲಿ ಹಾಡುತ್ತಿದ್ದ, ಇಲ್ಲವೇ ಅವರ ಕೇರಿಯಲ್ಲಿ ನಡೆಯುತ್ತಿದ್ದ ಜಗಳ ಬೈಗಳನ್ನು ನೋಡಿ ಕೇಳುತ್ತಿದ್ದ. ತನ್ನ ಸ್ಕೂಲಿನಲ್ಲಿ ಹೊಸ ಪಾಠ ಹೇಳಿಕೊಟ್ಟಾಗ ಸಂಜೆ ಅದರ ಕಥೆಗಳನ್ನು ಅವರಿಗೆ ಹೇಳುತ್ತಿದ್ದ. ಗಣೇಶ ಮೊದಲು 4 ದಿನ ಮಂಕಾಗಿದ್ದ. ಆಮೇಲೆ ಅವನಲ್ಲಿ ಒಂದು ರೀತಿಯ ಉಲ್ಲಾಸ ಮೂಡಿತು. ರತ್ಲಾಮಿಯವರು ಬಂದು ಜೇಬಿಗೆ ಹಾಕಿದ 10 ರೂಪಾಯಿ 2 ನೋಟುಗಳನ್ನು ಅಪ್ಪ ಇಸಿಕೊಳ್ಳಿಲ್ಲ. ಭವಾನಿ ವಿಜಯ ಬೇಡವೆಂದರು. ಅವರಿಗೆ ಅಂಗಡಿಗೆ ಹೋಗಿ ಮಿಠಾಯಿ ಬೆಲೂನ್ ಮೊದಲಾಗಿ 6 ರೂಪಾಯಿ ಖರ್ಚು ಮಾಡಿ ತಂದ. ಉಳಿದ ದುಡ್ಡನ್ನು ಅವನೇ ನಿದ್ದೆ ಮಾಡುತ್ತಿದ್ದಾಗ ಭವಾನಿ ತೆಗೆದಿಟ್ಟಿದ್ದಳು. ಒಂದು ದಿನ ಭವಾನಿ ವಿಜಯ ಇಬ್ಬರು ತಾವು ಹೊರಟು ಹೋಗುವ ವಿಷಯ ಮಾತನಾಡಿಕೊಳ್ಳುತ್ತಿದ್ದರು. ಭವಾನಿಗೆ ಎದ್ದಕ್ಕಿದ್ದ ಹಾಗೆ ಅಳು ಬಂದುಬಿಟ್ಟಿತು. ಅಕ್ಕ ಅಳುವುದನ್ನು ಕಂಡು ವಿಜಯ ಕೂಡ ಹತ್ತು ಬಿಟ್ಟ. ಇಬ್ಬರು ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಬಿಕ್ಕಿದರು. ಆದರೆ ಅಲ್ಲಿಯೇ ಇದ್ದ ಗಣೇಶ ಹೇಳಿದ, ಅದ್ಯಾಕೋ ವಿಜಯ ಅಳ್ತೀಯ? ದತ್ತು ಮನೆ ಅಂದರೆ ತುಂಬ ಸಾಕಾರಿರ್ತಾರಂತೆ. ರಾಜ್ ಕಪೂರ್ ಹೋದ ಹಾಗೆ ಯಾವಾಗಲೂ ಕಾರಲ್ಲೇ ಹೋಗ್ಬೋದಂತೆ. ಮನೆಯಲ್ಲಿ ದಿನ ಗುಲಾಬ್ ಜಾಮೂನ್ ಮಾಡ್ತಾರಂತೆ. ನಿಂಗೆ ಯಾರೋ ಹೇಳಿದವರು ಸುಳ್ಳೆಯ? ಅಕ್ಕ ಕೇಳಿದಳು. ನಾನು ಆಟವಾಡುವಾಗ ಗುಡ್ಡಿ ಟ್ರಂಕು ಹೇಳಿದರು ವಿಜಯ ಎಂದ. ನೋಡೆ, ಗುಡ್ಡಿ ಟಿಂಕು ಇಬ್ಬರು ಕುರ್ಲಾ ಸ್ಟೇಷನ್ ಹತ್ತಿರ ಪಿಕ್ ಪಾಕೆಟ್ ಮಾಡಿಕೊಂಡು ಬರ್ತಾರೆ. ಅವರ ಜೊತೆ ಆಡಬೇಡ ಅಂದರೂ ಕೇಳಲ್ಲ ಇವನು. ಹಾಳಾಗೋಗ್ಲಿ, ನೀನು ಮೊದಲೇ ಅಣ್ಣನ ಕೈಲಿ ಯಾಕೆ ಹೇಳಿಲ್ಲ? ಅಲ್ಲ ಕಣೋ ಗಣೇಶ, ದತ್ತು ತಗೊಂಡು ಹೋಗಿಬಿಟ್ರೆ ಆಮೇಲೆ ಅಣ್ಣನ್ನು ನಮ್ಮನ್ನು ನೋಡಬೇಕೆ ಅನ್ಸಲ್ವೇನೋ? ಅನಿಸಿದರೆ ಕಾರ್ ಬಿಟ್ಕೊಂಡು ಬರ್ತಾರೆ ಬಿಡು, ಪಂ ಅಂತ ಏರೋಪ್ಲೇನಲ್ಲಿ ಬರ್ತಾರೆ ಬಿಡು. ನಿನಗೂ ಕಾರ್ ಕೊಡ್ತಾರೆ, ಕಾಯ್ಕೊಂಡಿರು. ಕೈಕಾಲು ಕಟ್ಲಿ ಮನೆಯಲ್ಲಿ ಕೂಡ ಹಾಕ್ತಾರೆ. ವಿಜಯ ಅವನ ಉತ್ಸಾಹವನ್ನು ಕತ್ತರಿಸಿದ. ಅದರಿಂದ ಸಿಟ್ಟು ಬಂದ ಗಣೇಶ ಚಟಾರನೆ ಹೇಳಿದ, ಕೂಡಾಕಿದ್ರೆ ತಲೆ ಒಡೆದ್ಬಿಡ್ತೀನಿ ಅಂತ. ಗಣೇಶ ಮಾತು ಕೇಳಿ ಅಣ್ಣ ವಿಜಯ ಬೆರಗಾದ. ತಾನು ಅವನಿಗಿಂತ ದೊಡ್ಡವನು, ತಾನು ಹಾಗೆ ಮಾಡಬಹುದಲ್ವಾ? ಆದರೆ ಗಣೇಶ ಗಟ್ಟಿಗ, ಏನು ಬೇಕಾದರೂ ಮಾಡ್ತಾನೆ, ಅದಕ್ಕೆ ಇರಬಹುದು. ಅವತ್ತು 6 ಜನ ಬಂದು ಅವನಿಗೆ 20 ರೂಪಾಯಿ ಕೊಟ್ಟರು. ತನಗೆ ಯಾರೂ ಏನೂ ಕೊಡಲಿಲ್ಲ ಎಂದು ಅವನು ಯೋಚಿಸುತ್ತಿದ್ದರೆ ಭವಾನಿ ಮನಸ್ಸು ಬೇರೆಯೇ ಯೋಚಿಸುತ್ತಿತ್ತು. ತಾನು ಹುಡುಗಿ ಹೇಳಿದ ಹಾಗೆ ಕೇಳಬೇಕು ಎಂತ ಮನೆಯವರು ನನ್ನ ಕರ್ಕೊಂಡು ಹೋಗ್ತಾರೋ? ನಿನ್ನೆ ಕೆಳಗಿನ ಮನೆಯಲ್ಲಿ ಪಾತ್ರೆ ತೊಳೆಯುವ ಜೀಜು ಹೇಳಿದಳು, ಅವಳಿಗೆ ಮದುವೆ ಆದಾಗ 9 ವರ್ಷವಂತೆ. ನಿನಗೂ ಈಗ 9 ಆಗಿದೆ. ಅತ್ತೆ ಮನೆಗೆ ಅಂತ ತಿಳ್ಕೊಂಡು ಹೋಗು, ಇನ್ನೇನು ಮಾಡ್ತೀಯಾ ಎಂದಳು. ಏನೇನೋ ಸಮಾಧಾನಗಳು ಅವಳ ಮನಸ್ಸಿನಲ್ಲಿ ಬರುವವು, ಆದರೆ ಭಯ ಮಾತ್ರ ಹೋಗುತ್ತಿರಲಿಲ್ಲ. ಮತ್ತೆ ಕಣ್ಣೀರು ಹಾಕಿದಳು. ವಿಜಯ ಅವಳ ಕೈ ಹಿಡಿದುಕೊಂಡ. ಬಡೋದೆಯಿಂದ ಒಬ್ಬ ದಂಪತಿಗಳು ಬಂದರು. ಗಂಡ ಬಾಬುಭಾಯ್ ಶಾಂತಿಭಾಯ್ ಪಟೇಲ್ ವ್ಯಾಪಾರಿ. ಹಳ್ಳಿಯಲ್ಲಿ ಹೊಗೆಸೊಪ್ಪು ಹತ್ತಿ ಬೆಳೆಯುವ ದೊಡ್ಡ ಹೊಲವಿತ್ತು. ಸುಮಾರು 40 ಅಪ್ಪಟ ಖಾದಿ. ಹೆಂಡತಿ ಇಂದುಬೇನ್ 30-32. ಇಬ್ಬರದು ಸ್ಥೂಲಮಯಿ. ಮೊದಲೇ ಪತ್ರ ವ್ಯವಹಾರ ಮಾಡಿ ಬಂದಿದ್ದರು. ಅವರು ಬಾಂಬೆ ಸೆಂಟ್ರಲ್ ಹತ್ತಿರ ತಮ್ಮ ಬಂಧುಗಳ ಮನೆಯಲ್ಲಿ ಇರಿಸಿದ್ದರು. 2 ದಿನ 3 ದಿನ 4 ದಿನ 5 ದಿನ 6 ದಿನ 7 ದಿನ 8 ದಿನ 9 ದಿನ 10 ದಿನ 11 ದಿನ 12 ದಿನ 13 ದಿನ 14 ದಿನ 15 ದಿನ 16 ದಿನ 17 ದಿನ 18 ದಿನ 19 ದಿನ 20 ದಿನ 21 ದಿನ 22 ದಿನ 23 ದಿನ 24 ದಿನ 25 ದಿನ 26 ದಿನ 27 ದಿನ 28 ದಿನ 29 ದಿನ 30 ದಿನ 31 ದಿನ 32 ದಿನ 33 ದಿನ 34 ದಿನ 35 ದಿನ 36 ದಿನ 37 ದಿನ 38 ದಿನ 39 ದಿನ 40 ದಿನ 41 ದಿನ 42 ದಿನ 43 ದಿನ 44 ದಿನ 45 ದಿನ 46 ದಿನ 47 ದಿನ 48 ದಿನ 49 ದಿನ 50 ದಿನ 51 ದಿನ 52 ದಿನ 53 ದಿನ 54 ದಿನ 55 ದಿನ 56 ದಿನ 57 ದಿನ 58 ದಿನ 59 ದಿನ 60 ದಿನ 61 ದಿನ 62 ದಿನ 63 ದಿನ 64 ದಿನ 65 ದಿನ 66 ದಿನ 67 ದಿನ 68 ದಿನ 69 ದಿನ 70 ದಿನ 71 ದಿನ 72 ದಿನ 73 ದಿನ 74 ದಿನ 75 ದಿನ
ನೇರವಾಗಿ ಟೈಮ್ಸ್ ಆಫೀಸ್ಗೆ ಫೋನ್ ಮಾಡಿ ಶೆಣೈಯನ್ನು ಕಂಡರು. ಅವನಿಂದ ಮಾಹಿತಿ ಪಡೆದು ನರಹರಿ ಆಫೀಸ್ಗೆ ಬಂದರು. ಸಂಜೆ 4:15 ವೇಳೆಗೆ ಅವನನ್ನು ಕರೆದುಕೊಂಡು ಬಸ್ ಹತ್ತಿ ಮನೆಗೆ ಹೊರಟರು. ಅವರು ಬಸ್ ಇಳಿದು ಕೊಳಚೆ ಪ್ರದೇಶದಲ್ಲಿ ನಡೆದು ಬರುವ ವೇಳೆಗೆ ಕಟ್ಟಡದ ಮುಂದೆ ಒಂದು ಟ್ಯಾಕ್ಸಿ ನಿಂತಿತ್ತು. ಈ ಗುಜರಾತಿಗಳು ವಯಸ್ಸಿನವರೇ. ಒಬ್ಬ ದಂಪತಿಗಳೊಡನೆ ಶೆಣೈ ಇಳಿದ. ನರಹರಿಯನ್ನು ನೋಡಿ ಹೇಳಿದ, ಇವರು ಹೋದ ಮೇಲೆ ಇವರು ಬಂದರು. ಜೈಪುರದ ಚಾಂದ್ ಮಾಲ್ಜಿ ಅವರ ಹೆಂಡತಿ ಲಕ್ಷ್ಮೀದೇವಿ. ನಾನು ನಿಮಗೆ ತಕ್ಷಣ ಫೋನ್ ಮಾಡಿದೆ. ಯಾರೋ ಬಂದಿದ್ದರು, ಇದೀಗ ಮನೆಗೆ ಹೋದರು ಅಂತ ನಿಮ್ಮ ಹೆಡ್ ಕ್ಲರ್ಕ್ ಹೇಳಿದರು. ತಕ್ಷಣ ಟ್ಯಾಕ್ಸಿ ಮಾಡಿಕೊಂಡು ಬಂದೆ. ಚಾಂದ್ ಮಾಲ್ಜಿ ಟ್ಯಾಕ್ಸಿ ಅವನಿಗೆ ದುಡ್ಡು ಕೊಟ್ಟರು. ಒಟ್ಟು 6 ಜನವು ಮೇಲೆ ಹತ್ತಿ ಹೋಗೋ ಹೊತ್ತಿಗೆ 2 ಸಣ್ಣ ಮಕ್ಕಳು ಅಳುತ್ತಿದ್ದವು. ರಾಮನನ್ನು ಎತ್ತಿಕೊಂಡು ಹೋಗಿ ಬಚ್ಚಲಿನಲ್ಲಿ ಕೂರಿಸಿ ಭವಾನಿ ತೊಳೆಯುತ್ತಿದ್ದಳು. ಅದು ಆಗ ತಾನೇ ಮಾಡಿಕೊಂಡ ಬೇದಿ ಇವನ ನೆಲದ ಮೇಲೆ ಇತ್ತು. ಲಕ್ಷ್ಮಣ ಅದರ ಮೇಲೆ ಹೆಜ್ಜೆ ಇಟ್ಟು ಬಲಗಾಲನ್ನು ಇಶ್ಮಿ ಮಾಡಿಕೊಂಡಿದ್ದ. ಕ್ರಮವಾಗಿ ಹಾರ ನೋಡಿಕೊಳ್ಳಲಿಲ್ಲದ ಮಕ್ಕಳ ಹೊಟ್ಟೆ ಸಡಿಲವಾಗಿತ್ತು. ಶೆಣೈ ಹೇಳಿದ, ನರಹರಿ ಲಕ್ಷ್ಮಣನನ್ನು ಎತ್ತಿಕೊಳ್ಳುವ ಮೊದಲೇ ಇಂದುಬೇನ್ ಅದರ 2 ಕಂಕಳಿಗೆ ಕೈ ಹಾಕಿ ಬಚ್ಚಲಿಗೆ ಎತ್ತಿಕೊಂಡು ಹೋದಳು. ಜೈಪುರದ ಲಕ್ಷ್ಮೀದೇವಿ ನರಹರಿ ಕೈಗೆ ತೆಗೆದುಕೊಂಡಿದ್ದ ರದ್ದಿ ಕಾಗದವನ್ನು ಕಿತ್ತುಕೊಂಡು ಕಕ್ಕ ಬಳಿಯಲು ಬಾಗಿದಳು. ಇದನ್ನು ಕಂಡ ನರಹರಿಗೆ ಆಶ್ಚರ್ಯ. ಶೆಣೈ ಮೆಚ್ಚುಗೆಯಿಂದ ನೋಡುತ್ತಾ ನಿಂತಿದ್ದ. ಅಷ್ಟರಲ್ಲಿ ಭವಾನಿ ರಾಮನನ್ನು ತೊಳೆದು ರೂಮಿಗೆ ತಂದಳು. ಇಂದುಬೇನ್ ಲಕ್ಷ್ಮಣನನ್ನು ಎತ್ತಿಕೊಂಡು ತಾನು ಹುಟ್ಟಿದ ಸೀರೆಯ ಸೆರಗಿನಿಂದ ಅವನ ಕಾಲುಗಳನ್ನು ಒರೆಸುತ್ತಿದ್ದಳು. ನರಹರಿ ಒಂದು ಮಂದಲಿಗೆ ಹಾಸಿದ. ಗೋಡೆಯ ಇನ್ನೊಂದು ಕಡೆಗೆ ಒಂದು ಹಳೆ ಜಮಖಾನು ಎಳೆದ. ಇಂದುಬೇನ್ ಲಕ್ಷ್ಮಣನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಗಂಡನ ಸಂಗಡ ಕುಳಿತಳು. ಲಕ್ಷ್ಮೀದೇವಿ ಭವಾನಿಯ ಕೈಯಿಂದ ರಾಮನನ್ನು ಇಸಿಕೊಂಡಳು. ತಮ್ಮನ್ನು ಎತ್ತಿಕೊಂಡಿರುವವರು ಬೇರೆಯವರು ಎಂದು ತಿಳಿದ ತಕ್ಷಣ ಪುಟ್ಟ ಮಕ್ಕಳು ಅಳತೊಡಗಿದವು. ಅವುಗಳನ್ನು ಕರೆದುಕೊಂಡು ಸಮಾಧಾನ ಪಡಿಸಲು ನರಹರಿ ಕೈ ನೀಡಿದ. ಆದರೆ ಹೆಂಗಸರು ಬಿಡಲಿಲ್ಲ. ಆ ಮಕ್ಕಳು ಮುಖದ ಮುಂದೆ ಚಿಟುಕಿ ಹಾಕಿ ಪ್ರೀತಿಯ ಮಾತನಾಡಿ ತೋಳಿನಲ್ಲಿ ತೂಗಿದರು. 5 ನಿಮಿಷದಲ್ಲಿ ಅವು ಸಮಾಧಾನ ವಾದವು. ಇಬ್ಬರು ಆಗಂತುಕ ದಂಪತಿಗಳು ಪರಸ್ಪರ ಪರಿಚಯ ಮಾಡಿಕೊಂಡರು. ಜೈಪುರದ ಗಂಡಸಿಗೆ ಗುಜರಾತಿ ಬರುತ್ತಿತ್ತು. ಲಕ್ಷ್ಮೀದೇವಿ ರಾಜಸ್ಥಾನಿ, ಹಿಂದಿ, ಬಡೋದಿ ಬೇನಿಗೆ ಗುಜರಾತಿಗಿಂತ ಹೆಚ್ಚು ಭಿನ್ನವಾಗಿರಲಿಲ್ಲ. ಇಂದುಬೇನ್ ಕೇಳಿದಳು, ನೀವು ಚಿಕ್ಕ ಮಗುನೇ ಬೇಕು ಅಂತ ಬಂದಿದ್ದೀರಾ? ಬುದ್ಧಿ ತಿಳಿಯುವ ಮುಂಚೆಯೇ ಆದರೆ ನಮಗೂ ಚೆನ್ನ, ಅವಕ್ಕೂ ಚೆನ್ನ. ನಾವು ಆಗಂತಲೇ ಬರೆದಿದ್ದೆವು. ನಮ್ಮದು ಅದೇ ಮರ್ಜಿ ಇತ್ತು. ನಾನು ಬಂದ ತಕ್ಷಣ ಇವನೇ ಕೈಗೆ ಸಿಕ್ಕಿದ. ಟಿಟಿನು ತೊಳೆದೆ ನೋಡು, ಈಗ ತೊಡೆಯ ಮೇಲೆ ಕೂತಿದ್ದಾನೆ. ಇವನು ಟಿಟಿ ಬಾಚಿದನಲ್ಲ, ಅದಕ್ಕೆ ಬೇಗ ಹಳು ನಿಲ್ಲಿಸಿ ಸದ್ದು ಮಾಡದೆ ನನ್ನ ತೊಡೆಯ ಮೇಲೆ ಕೂತಿದ್ದಾನೆ ಎಂದು ಲಕ್ಷ್ಮೀದೇವಿ ರಾಮನನ್ನು ಬೆನ್ನಿಂದ ಬಳಸಿ ತಬ್ಬಿಕೊಂಡರು. ಸ್ವಲ್ಪ ಹೊತ್ತು ಗಂಡಸರು ಪರಸ್ಪರ ಮಾತನಾಡಿಕೊಂಡರು. ನಂತರ ನರಹರಿ ಶೆಣೈರೊಡನೆ ಮಾತನಾಡಿದ್ದರು. ಉಳಿದ ಸಂಗತಿಗಳೆಲ್ಲ ಪತ್ರ ವ್ಯವಹಾರದಲ್ಲಿ ಸ್ಪಷ್ಟವಾಗಿದ್ದವು. ಹೆಂಗಸರ ಒಪ್ಪಿಯೂ ಇತ್ತು. ಲಕ್ಷ್ಮಣನನ್ನು ಬಡೋದೆಯ ಪಟೇಲ್ ದಂಪತಿಗಳಿಗೂ, ರಾಮನನ್ನು ಜೈಪುರದ ಚಾಂದ್ಮಾಲ್ಜಿ ದಂಪತಿಗಳಿಗೂ ಕೊಡಬಹುದೆಂದು ಸದ್ಯದ ನಿರ್ಣಯವಾಗಿತ್ತು. ಇಬ್ಬರ ದಂಪತಿಗಳು ರಾತ್ರಿ 9:30 ತನಕ ಅಲ್ಲೇ ಕಾಲ ಕಳೆದರು. ಮನೆಯಲ್ಲಿದ್ದ ಹಾಲಿನಲ್ಲಿ ನರಹರಿ ಎಲ್ಲರಿಗೂ ಚಾ ಮಾಡಿಕೊಟ್ಟರು. 2 ಜೋಡಿಯು ನಾಳೆ ಒಮ್ಮೊಮ್ಮೆ ಬಂದು ತಮ್ಮ ತಮ್ಮ ಮಕ್ಕಳನ್ನು ನೋಡಿ ಎತ್ತಿ ಮುದ್ದಾಡಿ ಹೊರಟು ಹೋದರು. ಇದಾದ 2ನೇ ದಿನ ಬೆಳಿಗ್ಗೆ ಆಗ್ರಾದಿಂದ ಒಬ್ಬ ಜವಳಿ ವ್ಯಾಪಾರಿ ಮತ್ತು ಆತನ ಹೆಂಡತಿ ಬಂದರು. ಆ ದಿನ ನರಹರಿ ಆಫೀಸ್ಗೆ ಹೋಗಿರಲಿಲ್ಲ. ಸತ್ಯಪಾಲ ಅಗರ್ವಾಲವಾದ್ದರಿಂದ ಮೊದಲೇ ಪತ್ರ ವ್ಯವಹಾರವಾಗಿತ್ತು. ಇಂಥ ದಿನ ತಾವು ಬರುವುದಾಗಿ ತಿಳಿಸಿಯೂ ಇದ್ದರು. ಅಗರ್ವಾಲರು ನೋಡಿದ ತಕ್ಷಣ ಇವರು ವ್ಯಾಪಾರಿ ಎಂದು ಹೇಳಬಹುದಾಗಿತ್ತು. ಸ್ವಲ್ಪ ಸ್ಥೂಲಕಾಯ, ಬಿಳಿ ಪಂಚೆಯುಟ್ಟು ಅಳಕವಾಗಿ ಜುಬ್ಬ ತೊಟ್ಟಿದ್ದರು. ಜುಬ್ಬಕ್ಕೆ ಎದೆಯ ಮೇಲೆ ಒಂದು ಒಳಜೆ ಬೀತು. ಉಡ್ದಾರಕ್ಕೆ ನೇತು ಬಿದ್ದಾಗಿ 2 ಬೀಗದ ಕೈಗಳಿದ್ದವು. ಜುಬ್ಬದ ಬಿಳಿ ಪಟ್ಟೆಯ ಒಳಗಿನಿಂದ ಕಾಣುತ್ತಿದ್ದವು. ಅಗಲವಾದ ಬಿಳುಪು ಮುಖ, ತುಂಬಿದ ಮೀಸೆ. ಹೆಂಡತಿ ಶೋಭಾರಾಣಿ ಸಹ ಲಕ್ಷಣವಾದ ಹೆಂಗಸು. ಗಂಡನಿಗಿಂತ ತುಸು ಹೆಚ್ಚು ಸ್ಥೂಲವಾದ ಶರೀರ. ಮೈ ಮೇಲೆ ತಕ್ಕ ಮಟ್ಟಿನ ಚಿನ್ನವಿತ್ತು. ಅವರು ಮೊದಲು ಕಣ್ಣಿಗೆ ಬಿದ್ದಿದ್ದು ರಾಮಲಕ್ಷ್ಮಣರು. ಒಬ್ಬರನ್ನು ಒಪ್ಪಿದರು. ಆದರೆ ಅವಿಬ್ಬರನ್ನು ಬೇರೆಯವರಿಗೆ ಒಪ್ಪಿಗೆ ಕೊಟ್ಟಿರುವುದಾಗಿ ಹೇಳಿದ ಮೇಲೆ ಆಟಕ್ಕೆ ಹೋಗಿದ ವಿಜಯ ಗಣೇಶರನ್ನು ಕರೆಸಿದರು. ತುಂಟ ಮುಖದ ಗಣೇಶ ಅವರಿಗೆ ಆಕರ್ಷಣೆಯನ್ನುಂಟು ಮಾಡಿರಬೇಕು. ಅಗರವಾಲರು ಅವರನ್ನ ಕೆನ್ನೆ ನೀವಿ ಹೇಳಿದರು, ನಮ್ಮನೆಗೆ ಬರ್ತೀಯ ಬೇಟಾ? ಗಣೇಶ ಸುಮ್ಮನೆ ನಿಂತಿದ್ದ. ಶೋಭಾರಾಣಿ ಅವನ ಮುಖವನ್ನು ತನ್ನ ಬೊಗಸೆಯಿಂದ ಹಿಡಿದು ಮುದ್ದು ಮಾಡ್ತೀಯಾ? ಬರ್ತೀಯಾ? ಮಿಠಾಯಿ ತಿನ್ನಿಸ್ತೀನಿ, ನಯ ಕಪಡ ಹೊಲಿಸ್ತೀನಿ, ನಮ್ಮದೇ ಕಪಡ ದುಕಾನ್ ಇದೆ ಎಂದಳು. ಗಣೇಶ ಏರೋಪ್ಲೇನ್ ಮೇಲೆ ಹೋಗಬೇಕು ಎಂದ. ವಾ ಬೇಟಾ, ಅದರ ಮೇಲೆ ಹೋಗೋಣ. ಇಲ್ಲಿಂದ ದಿಲ್ಲಿಗೆ 200 ರೂಪಾಯಿ ಆದೀತು. ಅಲ್ಲಿಂದ ಫಸ್ಟ್ ಕ್ಲಾಸ್ ಎಕ್ಸ್ಪ್ರೆಸ್ ಟ್ರೈನ್ ಇದೆ, ಅಗರ್ವಾಲರು ಹೇಳಿದರು. ಗಣೇಶ ಹೂ ಎಂದ. ನರಹರಿಗೆ ಆಶ್ಚರ್ಯವಾಯಿತು. ಕರಳು ಕೊರೆದಂತೆಯೂ ಆಯಿತು. ಒಂದು ಅರೆಕ್ಷಣ ತಲೆ ಸುತ್ತುವಂತೆ ಆದರೂ ಬೇಗ ಪ್ರಜ್ಞೆಯನ್ನು ಮಾಡಿಕೊಂಡ. ಅಗರ್ವಾಲ್ ದಂಪತಿಗಳು 2 ಗಂಟೆ ಕೂತು
ಮಾತನಾಡಿದರು. ಶ್ರೀಮಂತರಲ್ಲದಿದ್ದರೂ ತಾವು ತಕ್ಕಮಟ್ಟಿನ ವ್ಯಾಪಾರಸ್ಥರೆಂದು ತಿಳಿಸಿದ ಅವರು ಎಂದರು, ನೀವು ಒಂದು ಸಲ ನಮ್ಮೂರಿಗೆ ಬಂದು ನೋಡಿ, ಯಾರಿಗೂ ದೋಖಾ ತಿನ್ನಿಸುವ ಮಾತೇನೂ ಅಲ್ಲ. ಗಣೇಶನನ್ನು ಕರೆದುಕೊಂಡು ನರಹರಿಯ ಸಂಗಡ ಅವರು ಒಂದು ಜವಳಿ ಅಂಗಡಿಗೆ ಬಂದರು. ನರಹರಿ ಬೇಡವೆಂದರು. ವಿಜಯರಾಮ ಲಕ್ಷ್ಮಣಿಗೆ ರೆಡಿಮೇಡ್ ಬಟ್ಟೆಗಳನ್ನು ಕೊಡಿಸಿದರು. ಭವಾನಿಗೆ ಲಂಗ, ಜಂಪರಿನ ಬಟ್ಟೆ ತೆಗೆದು ಮತ್ತು ಮನೆಗೆ ಬಂದರು. ಶೋಭಾರಾಣಿ ಭವಾನಿಯ ಕೆನ್ನೆಗೆ ಮುಟ್ಟಿಟ್ಟಳು. ಅಲ್ಲಿಯೂ ಊಟ ಮಾಡುವಂತೆ ನರಹರಿ ಬಲವಂತ ಮಾಡಿದ. ಶೋಭಾರಾಣಿಯ ಅಕ್ಕಿಬೇಳೆಗಳನ್ನು ಕುದಿಸಲು ಸ್ಟೌವ್ ಮುಂದೆ ಮಾಡಿದಳು. ಅಗ್ರವಾಲರು ಧಾರ್ಮಿಕ ಮನೋಭಾವದ ಮನುಷ್ಯರು. ಮಕ್ಕಳಾಗಲೆಂದು ತಾವು ಹೊತ್ತಾರಿಕೆ ಮಾಡಿದ ತೀರ್ಥಯಾತ್ರೆಗಳು ಯಾವುದೂ ಫಲಕಾರಿಯಾಗಲಿಲ್ಲ. ಮತ್ತೆ ಮದುವೆಯಾಗು, ಮಕ್ಕಳಾಗುತ್ತಂತೆ ಎಷ್ಟೋ ಜನ ಅಂದರು. ಆಗೋದಿದ್ರೆ ಇವಳೆಲ್ಲೇ ಆಗಬೇಕು. ಒಬ್ಬಳಿರುವಾಗ ಎರಡನೇವಳನ್ನು ಮಾಡಿಕೊಳ್ಳೋದು ಸಾಚ ಕೆಲಸವಲ್ಲ. ಬೇಡ ಅಂದು ಬಿಟ್ಟೆ. ದತ್ತು ಮಾಡಿಕೋಬೇಕು ಅಂತ 2 ವರ್ಷದಿಂದಲೂ ಯೋಚಿಸುತ್ತಿದ್ದೆವು. ದಿಲ್ಲಿಯಿಂದ ಬರೋ ಇಂಗ್ಲಿಷ್ ಅಖಬಾರಿನಲ್ಲಿ ನಿಮ್ಮ ವಿಷಯ ಬಂತು. ನನಗಾದರೂ ಇಂಗ್ಲಿಷ್ ಎಲ್ಲಿ ತಿಳಿಬೇಕು? ಅಡ್ರೆಸ್ ಓದಿ ಅಂಗಡಿ ಬಿಲ್ ಬರ್ತೀನಿ. ಅಕ್ಬರ್ ಓದಿ ಹಂಗಿಲ್ಲ. ನಮ್ಮ ಮನೆಯಲ್ಲೊಬ್ಬ ಕಿರಿಯ ದಿಯಾರ್ ಇದ್ದಾರೆ, ಕಾಲೇಜ್ ಮಾಸ್ಟರ್. ಅವರು ಹೇಳಿದರು, ಅವರೇ ನಿಮಗೆ ಕಾಗದ ಬರೆದೋರು. ಇಂಗ್ಲಿಷ್ ಕಾಗದ ಬರೆಯೋರು ನನಗಾದರೂ ಎಲ್ಲಿ ಬರುತ್ತೆ? ವ್ಯಾಪಾರಸ್ಥರಾದ್ದರಿಂದ ಅವರು ಸಾಧ್ಯವಾದಷ್ಟು ಬೇಗ ಊರಿಗೆ ಹಿಂತಿರುಗಬೇಕಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ಮನೆಯಿಂದ ಹೊರಟು ಬಿಟ್ಟರು. ಮುಂಬೈಯಲ್ಲಿ ಅವರ ಗುರುತಿನವರು ಯಾರೂ ಇರಲಿಲ್ಲ. ಹಾಸಿಗೆ ಒಂದು ಟ್ರಂಕನ್ನು ಕ್ಲೋಕ್ ರೂಮಿನಲ್ಲಿ ಇಟ್ಟು ಬಂದಿದ್ದರು. ಏನಾದರೂ ಮಾಡಿ ಸಂಜೆಯ ಗಾಡಿಯನ್ನು ಹಿಡಿಯಬೇಕೆಂದು ನಿಶ್ಚಯಿಸಿ ಹೊರಟು ಹೋದರು. ಮರುದಿನ ಶೆಣೈ ಫೋನ್ ಮಾಡಿ ಹೇಳಿದ. ಅವನ ಸ್ನೇಹಿತರೊಬ್ಬರು ರಂತೆ, ಪಣಂದೀಕರ್ ಅಂತ, ಮುಂಬೈ ಸರ್ಕಾರದ PWD ಪೂನಾ ಡಿವಿಷನಲ್ಲಿ ಇಂಜಿನಿಯರ್ ಆಗಿದ್ದಾರೆ. 12 ವರ್ಷದ ಒಬ್ಬ ಗಂಡು ಮಗ ಮಾತ್ರ ಇದ್ದಾನೆ. ದಂಪತಿಗಳಿಗೆ ಹೆಣ್ಣು ಮಗು ಎಂದರೆ ತುಂಬ ಆಸೆ. ಅವರು ಬಂದು ನೋಡಿ ಭವಾನಿಯನ್ನು ಒಪ್ಪಿದರೆ ಕೊಡಬಹುದು. ಪಣಂದೀಕರ್ ದಂಪತಿಗಳು ಶೆಣೈಗೆ ಪ್ರತ್ಯಕ್ಷ ನೋಡಿಲ್ಲ. ತ್ರ್ಯಂಬಕರಾವ್ ಶೆಣೈ ಸ್ನೇಹಿತರು ಮಾತ್ರ. ಒಳ್ಳೆಯ ಜನ ಅಂತ ಅವನ ಸ್ನೇಹಿತರು ಹೇಳ್ತಾರಂತೆ. ಬರಲಿ ಎಂದು ನರಹರಿ ಹೇಳಿದ. ಶೆಣೈನ ಸ್ನೇಹಿತರು ಪೂನಾಕ್ಕೆ ತಂತಿ ಕಳಿಸಿದರು. ಮುಂದಿನ ಭಾನುವಾರ ದಂಪತಿಗಳು ಶೆಣೈ ಸಂಗಡ ನರಹರಿಯ ಮನೆಗೆ ಬಂದರು. ಭವಾನಿ ಅವರ ಮನಸ್ಸಿಗೆ ಬಂದಳು. ಪ್ರಜ್ಞಾಬಾಯಿ ಹೇಳಿದರು, ನಮ್ಮ ಮಗ ವಿಠ್ಠಲನನ್ನು ಕರೆದುಕೊಂಡು ಬರಬೇಕು ಅಂತ ಇದ್ದೆವು. ಅವನು ಸ್ಕೂಲಿಗೆ ಪಿಕ್ನಿಕ್ ಇಟ್ಟಿದ್ದಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಗಳಿಗೆಲ್ಲ ಅವನೇ ಲೀಡರ್. ಆದ್ದರಿಂದ ತಪ್ಪಿಸಿಕೊಳ್ಳೋ ಹಾಗಿರಲಿಲ್ಲ. ತ್ರ್ಯಂಬಕರಾವ್ ಎಂದರು, ಹೆಣ್ಣು ಮಕ್ಕಳಾಗದಿದ್ದರೂ ಸಂತಾನ ಪೂರ್ತಿಯಾಗುವುದಿಲ್ಲ. ವಿಠ್ಠಲನ ಹೆರಿಗೆಯಲ್ಲಿ ಅವನ ತಾಯಿಗೆ ತೊಂದರೆಯಾಗಿ ಮುಂದೆ ಮಕ್ಕಳಾಗದ ಹಾಗೆ ಆಯಿತು. ಹೆಣ್ಣು ಮಗು ಅಂದರೆ ನಮ್ಮಿಬ್ಬರಿಗೂ ತುಂಬ ಪ್ರೀತಿ. ಭವಾನಿ ಅನ್ನೋ ಹೆಸರು ಚಲೋ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜನ ಕುಲದೇವತೆ ತಾನೇ ಅವಳು. ಎಷ್ಟಾದರೂ ಹೆಣ್ಣು ಮಗಳು. ಸಾಕಿ ಓದಿಸ್ತೀನಿ. ಆಮೇಲೆ ಸರಿಯಾದ ಕಡೆ ನೋಡಿ ಮದುವೆ ಮಾಡ್ತೀನಿ. ಕನ್ಯಾದಾನ ಫಲವೂ ಸಿಗುತ್ತದೆ. ಒಬ್ಬೊಬ್ಬ ಹುಡುಗರು ನಿಶ್ಚಯವೂ ಆದಂತೆ ನರಹರಿಯ ಮನಸ್ಸು ಹೆಚ್ಚಾಗಿ ಒಳಸರಿಯುತ್ತಿತ್ತು. ಮನೆಯ ವಾತಾವರಣ ಈಗಲೇ ಬದಲಾಯಿಸಿದಂತೆ ಕಾಣುತ್ತಿತ್ತು. ಮೊದಲು ಸಹ ಅವನು ಮಕ್ಕಳೊಡನೆ ಹೆಂಡತಿ ಇದ್ದಾಗ ಅವಳೊಡನೆ ಯಾವಾಗಲೂ ಮಾತನಾಡುತ್ತಾ ಕೂರುತ್ತಿರಲಿಲ್ಲ. ಮೌನವಾಗಿದ್ದರೂ ಆಗಿನ ಮೌನಕ್ಕೂ ಸ್ಪಷ್ಟವಾದ ಮಾತಿನ ಅರ್ಥವಿತ್ತು. ಈಗ ಮಕ್ಕಳು ಕೂಡ ಅವನೆದುರು ಮೌನವಾಗಿರುತ್ತಿದ್ದರು. ಈಗಿನ ಮೌನದ ಅರ್ಥ ಬೇರೆಯಾಗಿದೆ. ಮಾತು ತುಂಬಿ ಬಂದ ನಂತರ ಕಾಣುವ ಮೌನ ಇಂದಿದ್ದು ತುಂಬಿ ಮಳೆ ಬಿದ್ದ ನಂತರ ಮೂಡುವ ನಿಶಬ್ದದಂತೆ. ಮಾತೇ ಇಲ್ಲದ ಮಣಗುಟ್ಟುವ ಮೌನ ಹೀಗಿನದು. ಮಳೆ ಬೆಳೆಯಲ್ಲದ ಜನರು ಊರು ಬಿಟ್ಟು ಮೇಲೆ ನೆಲೆಸುವ ಶಬ್ದಹೀನತೆಯಂತೆ. ರಾಮ ಲಕ್ಷ್ಮಣರ ಮೊದಲಿನಂತೆಯೇ ಇದೆ. ತಮ್ಮ ನಾಲಿಗೆ ಹೊರಳುವಂಥ ಕೆಲವು ಅರ್ಥ ಕಾಣದ ನುಡಿಗಳನ್ನು ಅಂದುಕೊಳ್ಳುತ್ತವೆ. ಭವಾನಿ ವಿಜಯರದು ಗಂಭೀರ ಪ್ರವೃತ್ತಿ. ಈಗ ಮಾತೇ ಆಡುವುದಿಲ್ಲ. ಭವಾನಿ ಮೊದಲು ಅಪ್ಪ ಮನೆಗೆ ಬಂದ ನಂತರ ಎಷ್ಟೋ ವಿಷಯಗಳ ವರದಿ ಒಪ್ಪಿಸುತ್ತಿದ್ದಳು. ಗಣೇಶ ಕೆಟ್ಟ ಮಾತನಾಡಿದ್ದನ್ನು ಹೇಳಿ ಅವನು ಹಚ್ಚಿಕೊಂಡಿದ್ದಾನೆ, 2 ಕೊಡಬೇಕು ಕಣಣ್ಣ ಎನ್ನುತ್ತಿದ್ದಳು. ಈಗ ಏನೂ ಮಾತನಾಡುತ್ತಿರಲಿಲ್ಲ. ತಾನು ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡುತ್ತಿದ್ದಳು. ಮೊದಲಿಗಿಂತ ಹೆಚ್ಚು ಶ್ರದ್ಧೆಯಿಂದ ಪುಟ್ಟು ಮಕ್ಕಳ ನಿಗಾ ವಹಿಸುತ್ತಿದ್ದಳು. ತಾನು ಸಾಯುವುದು ಖಚಿತವಾದ ನಂತರ ಅವರಮ್ಮನ ಮುಖದ ಮೇಲೆ ಬಂದಿದ್ದ ಕಳೆ ಈಗ ಅವಳಿಗೂ ಬಂದಿದೆ. ವಿಜಯ ಸ್ಕೂಲಿಗೆ ಹೋಗುತ್ತಾನೆ. ಸ್ಕೂಲ್ ಬಿಟ್ಟ ಮೇಲೆ ಪೈಪತ್ತರ ಆಡಲೂ ಹೋಗುವುದಿಲ್ಲ. ಯಾವಾಗಲೂ ಮನೆಯಲ್ಲಿ ಅಕ್ಕಡ ಸಂಗಡ ಇಡುತ್ತಾನೆ. ಅಕ್ಕ ತಮ್ಮ ಪರಸ್ಪರ ಎಷ್ಟೋ ಮಾತನಾಡಿಕೊಳ್ಳಬಹುದು. ಆದರೆ ಅಪ್ಪನ ಎದುರಿಗೆ ಮೂಕರಂತೆ ಎದ್ದು ಬಿಡುತ್ತಾರೆ. ಗಣೇಶ ಮಾತ್ರ ಪೈಪತ್ತಿರ ಆಟಕ್ಕೂ ಹೋಗುತ್ತಾನೆ, ಹರಟುತ್ತಲೂ ಇರುತ್ತಾನೆ. ತಾನು ಏರೋಪ್ಲೇನಲ್ಲಿ ಹೋಗ್ತೀನಿ, ದಿನಾ ಮಿಠಾಯಿ ತಿಂತೀನಿ ಅನ್ನುತ್ತಾನೆ. ಮೌನವಾಗಿದ್ದರೂ ಅವನು ಮಾತಿನ ಅರ್ಥವು ಉಳಿದಿರುವ ಮೌನಕ್ಕಿಂತ ಕಠೋರವಾಗಿದೆ. ಭವಾನಿ ವಿಜಯರ ಮೌನದಲ್ಲಿ ಈ ಮನೆಯಿಂದ ಬೇರೆಯಾಗುವ ನೋವು ಎಳೆದು ಕಾಣುತ್ತದೆ. ಆದರೆ ಗಣೇಶನ ಮಾತಿನಲ್ಲಿ ದಿನಾವೂ ಮಿಠಾಯಿ ತಿನ್ನುವ, ಮನೆಗೆ ಹೋಗುವ ಸಂತೋಷ ತೋರಿಸುತ್ತಾನೆ. ಭವಾನಿ ವಿಜಯರ ತನಗೆ ಈ ಸಂಸಾರಕ್ಕೆ ಅಂಟಿಕೊಂಡವರು.
ಆ ಅಂಟನ್ನು ಬಿಡಲಾರದವರು. ಗಣೇಶ ಮನಸ್ಸಿನಲ್ಲಿ ನಂಟು ಉಂಟಾಗಿದೆ. ಇಳಿಯದಾಗಿ ಏನೂ ಇಲ್ಲ. ತಂದೆಯ ಅಂತರಂಗದ ಅವನಿಂದ ಹೆಚ್ಚು ಧಿಕ್ಕರಿಸಲ್ಪಡುತ್ತಿದೆ. ಈ ಧಿಕ್ಕಾರದ ನೋವು ಹೆಚ್ಚು. ಭವಾನಿ ವಿಜಯರ ಸದ್ದಿಲ್ಲದ ನೋವಿನಿಂದ ತನ್ನ ಕರುಳಿನಲ್ಲಿ ಆಗುವ ಯಾತನೆ ಹೆಚ್ಚು ಎಂದು ತನ್ನ ಮನಸ್ಸಿನಲ್ಲಿಯೇ ವಿಶ್ಲೇಷಿಸುತ್ತಿದ್ದರು. ಅವು ಒಂದೇ ತೀವ್ರತೆಯ ಯಾತನೆ, ಎರಡು ವಿಧಗಳಾಗಿವೆ.